ರೈತರಿಗೆ ಅನ್ಯಾಯ ಆಗೋದು ಬೇಡ ಅಂತ ಹೇಳಿ ಒಂದು ಉನ್ನತ ಮಟ್ಟದ ಮಾನ್ಯ ಮುಖ್ಯಮಂತ್ರಿ ಅವರ ಒಂದು ಅನುಮೋದನೆಗೆ ನಾವು ಜಿಲ್ಲೆಯಿಂದ ರೆಕಮೆಂಡ್ ಮಾಡಿದ್ದೇವೆ. ಇದನ್ನಲ್ಲಿ ವಿ ಕ್ಯಾನ್ ಟೇಕ್ ಇಟ್ ಅಪ್ ಅಟ್ ದಿ ಹೈಯೆಸ್ಟ್ ಲೆವೆಲ್ ಅಂತ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಕಳಿಸಿ ನನಗೆ ಒಂದು ಅದರ ಪ್ರತಿ ಕೊಡಿ ಉಸ್ತುವಾರಿ ಸಚಿವರು ಅಂತ ಹೇಳಿ ನಾನು ಅದನ್ನು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಗಮನ ಟೇಕನ್ ಅಗೇನ್ಸ್ಟ್ ದ ಆಫೀಸರ್ಸ್ ಆಲ್ಸೋ ಅದನ್ನು ಮೆನ್ಷನ್ ಮಾಡಿ ಅದು ಮೆನ್ಷನ್ ಮಾಡಿ ನಮಗೆ ಕೊಟ್ಬಿಟ್ರೆ ಅದೊಂದು 2 days ಅಲ್ಲಿ ಕೊಟ್ಟರೆ ಅಥವಾ ನಮ್ಮ ಕ್ಯಾಬಿನೆಟ್ ಶುಗರ್ ಫ್ಯಾಕ್ಟ್ರಿ ಇಲ್ಲ ಸರ್ ಅಷ್ಟೇ ಆಗ್ಬೇಕಲ್ಲ. ಬರೀ ಸಭೆ ಮಾಡಿದೀವಿ ಎಲ್ಲ ಮಾಡಿದೀವಿ. ಈ ಹೊಸ ಹಂಗಾಮ ಪ್ರಾರಂಭ ಆಗ್ತಾ ಇದೆ ಅಕ್ಟೋಬರ್ ನವೆಂಬರ್ ಅಲ್ಲಿ. ಇದು ಯಾರಾದ್ರೂ ಈಗ ಅಧಿವೇಶನ ನಡೀತದೆ 11ನೇ ತಾರೀಕಿಗೆ. If they do not have the sugar stock, then what is the next steps of our government? Whatever it is. But 1.5 ಕೋಟಿ ಅಂತ ಹೇಳಿದ್ರು, ಒಬ್ಬೊಬ್ಬ ರೈತಿಗೆ 1 ಲಕ್ಷ 2 ಲಕ್ಷ ಅಂತ ಹೇಳಿ 106 ಮಳೆ ಆಗಿದೆ, 253% ಎಕ್ಸಸ್ ಮಳೆ ಆಗಿದೆ. ಅದರಿಂದ ನಮ್ಮಲ್ಲಿ ಜೂನ್ ಮಂತ್ ಅಲ್ಲೇನೆ ಎಲ್ಲರೂ, ಹಾಗೆ ಜುಲೈ ಮಂತಲ್ಲೂ 29% ಡೆಫಿಸಿಟ್ ಇದೆ ಸರ್. 168.9 ಆಗಬೇಕಾಗಿತ್ತು, ಬಟ್ ಅದು 120.4 ಮಳೆ ಆಗಿದೆ. 1,21,000 ಟಾರ್ಗೆಟ್ ಇತ್ತು ಸರ್, ಅದರಲ್ಲಿ 4 ಲಕ್ಷ ಸರ್. ಎಲ್ಲ ಕ್ರಾಪ್ ಚೆನ್ನಾಗಿದೆ ಸರ್. 21ರಿಂದ 25ವರೆಗೂ ಒಳ್ಳೆ ಮಳೆ ಆಗಿತ್ತು ಸರ್. 45% ಎಕ್ಸೆಸ್ ರೈನ್ಫಾಲ್ ಆಗಿದ್ದು ಎಲ್ಲ ಬೆಳೆಗಳು ಚೆನ್ನಾಗಿದೆ. ಮಳೆ ಮುನ್ಸೂಚನೆ ಮಳೆ ಕೊರತೆ ಇದೆ ಅಂತ ಇವತ್ತಿನ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಸಪ್ಲೈ ಆಗಿದೆ. ಜುಲೈವರೆಗೆ ನಮ್ಗೆ 8,000 ಬೇಕಾಗಿತ್ತು, 5,000 ಕೊಟ್ಟಿದ್ದಾರೆ ಸರ್. ಓಪನಿಂಗ್ ಬ್ಯಾಲೆನ್ಸ್ ನಮ್ಮಲ್ಲಿ 4,900 ಇತ್ತು ಸರ್. ಟೋಟಲಿ ನಮ್ಮಲ್ಲಿ ಅವೈಲಬಲ್ 9,950. ಗೊಬ್ಬರದೇನೋ ತೊಂದರೆ ಇಲ್ವಾ? ಇಲ್ಲ ಸರ್, ಅದೇ ಯೂರಿಯಾ ಕೇಳ್ತಿದ್ದಾರೆ ಸರ್. ಯಾಕಂದ್ರೆ ಕಂಟಿನ್ಯೂಸ್ ಎಕ್ಸಸ್ ರೈನ್ಫಾಲ್ ಆಗಿರೋದ್ರಿಂದ ಇಲ್ಲಿ ಯೆಲ್ಲೋ ಕಲರ್ ಆಗಿದೆ, ಅಲ್ಲಿ ಕೊಡ್ತಾ ಇಲ್ಲ. ಯಾವ ಕೆಲಸ 90% ಆಗಿದೆ ಅಂತ ಹೇಳ್ಬೇಕು ಸರ್. ನಾನು ರಿಸೈನ್ ಮಾಡಕ್ಕೆ ರೀತಿ ನಿರ್ಮಿತಿ ಕೇಂದ್ರದಿಂದ ನಾನು ಸರ್ ನೋವಾಗ್ತದಲ್ಲ ಸರ್. ಈ ಸಮಯದೊಳಗೆ ಈ ರೀತಿ ಆರೋಪ ಮಾಡಿದ್ರೆ ನೋವಾಗಲ್ಲ. ಒಂದು ಪರ್ಟಿಕ್ಯುಲರ್ ಕೆಲಸ ಇದು 90% ಆಗಿದೆ ಅಂತ ಹೇಳಿ ಸರ್. ಕಳಪೆ ಕೆಲಸ ಆಗಿದೆ ಎಲ್ಲ ಅಧಿಕಾರಿಗಳು ಕಳ್ರು. ಎಲ್ಲರೂ ಹೆಂಗೆ ಕಳ್ರಾತ? ಬ್ಯೂಟಿಫುಲ್ ಕೆಲಸ ಮಾಡಿಸ್ಲತ್ತಾರೆ ನಿರ್ಮಿತಿ ಕೇಂದ್ರದವ್ರು. DC ಚೇರ್ಮನ್ ಅದ, ಅದಕ್ಕೆ ಯಾರೋ SDC ಇಲ್ಲ. ಡೆಪ್ಟಿ ಕಮಿಷನರ್ ಅಂದ್ರೆ ಚೇರ್ಮನ್ ಅದ ಸರ್. ಬಸವ ಕಲ್ಯಾಣ ಸರ್. ಇನ್ನೊಂದು ಸರ್ ನನ್ನ ಕಡೆ ನೋಡಿ ಸರ್. ನಾನು ನಿಮ್ಗೆ ಕಂಪ್ಲೀಟ್ ಆಗುತ್ತೆ ನಾನು ಕೂತೀನಿ. ಬಸವ ಕಲ್ಯಾಣದೊಳಗೆ ನಿರ್ಮಿತಿ ಕೇಂದ್ರದ ಒಂದು ಬ್ರಿಡ್ಜ್ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಜನ ಹೆಂಗೆ ಇನ್ನ ಕೆಲಸನೇ ಚಾಲು ಆಗಿಲ್ಲ. ಕಾಂಪ್ಲೇಂಟ್ ಏನಂತ ಮಾಡ್ತಾರೆ ಸರ್, ಕೆಲಸ ಕಳಪೆ ಮಾಡ್ತಾರೆ ನೋಡೋದಂತ. ಕೆಲಸನೇ ಚಾಲು ಆಗಿಲ್ಲ. AC ಅವ್ರು ಹೋಗ್ತಾರೆ, ಅದು ನೋಡಿ ಬರ್ತಾರೆ ಸರ್. AC ಅವ್ರು ಏನು ಕೆಲಸ ಚಾಲು ಆಯ್ತು ಅಂತ ಹೇಳಿ ನಾನು ಹೇಳ್ತೀನಿ ಸರ್. ಅಬೌವ್ 90% ಕಿನ್ನಾನು ಹೆಚ್ಚಿಗೆ 95% 10 ಕಾಮಗಾರಿ ಆಗಿ ಅಂದ್ರೆ ಎಲ್ಲೋ ಒಂದು ಏನೋ ಎಡವಟ್ಟು ಆಗಿರ್ಬೋದು. ನಾ ಇಲ್ಲ ಅಂತ ಹೇಳಿಲ್ಲ, ಎಲ್ಲೋ ಮಿಸ್ಟೇಕ್ ಆಗಿರ್ಬೇಕು. ಅದನ್ನು ಸರಿ ಮಾಡ್ಕೋತ ತಪ್ಪು ಯಾವ ಕೆಲಸ ಏನಾಗಿದೆ ಅಂತ ಹೇಳಿ ಸರ್. ಬ್ಯೂಟಿಫುಲ್ ವರ್ಕ್ ಮಾಡ್ಲತ್ತಾರೆ ಸರ್ ನಿರ್ಮಿತಿ ಕೇಂದ್ರ. ನಿರ್ಮಿತಿ ಕೇಂದ್ರ ನಾಟ್ ಗವರ್ಮೆಂಟ್ ಸರ್ವಿಸ್. ಇಷ್ಟು ಹ್ಯೂಜ್ ಅಮೌಂಟ್ ಟೆಂಡರ್ ಪ್ರೊಸೆಸ್ ಬೈಪಾಸ್ ಮಾಡಿದ್ರೆ ಹ್ಯಾಂಗ್ಸ್ ಇದಕ್ಕೆ ಮತ್ತೆ ಅವ್ರು ನಿರ್ಮಿತಿ ಕೇಂದ್ರ ಹೇಳ್ತಾರೆ ಏನಿದೆ ಮಿಷನರಿ, ವಾಟ್ ಈಸ್ ದ ಕೆಪಾಸಿಟಿ, ವಾಟ್ ಈಸ್ ದ ಕೆಪಬಿಲಿಟಿ, ಹೌ ದೇ ಕ್ಯಾನ್ ಟೇಸ್ಟ್ ದ ಕ್ವಾಲಿಟಿ ವರ್ಕ್. ಈ ಬೀರುಳ್ಳಿ ಒಂದು ಪರಂಪರೆ ಇದೆ. PRE ಏನೂ ಇಲ್ಲ, 5 crores, 50 crores ಫಾರ್ ನಿರ್ಮಿತಿ ಕೇಂದ್ರ. And when we come to Bhalki, 0 for ನಿರ್ಮಿತಿ ಕೇಂದ್ರ. ಬೀರುಳ್ಳಿ 120 crores. I must appreciate you. You are a quality person, quality work. ಈಗ ನಾ ಹಿಂಗೆ ಮಾತಾಡಿದ್ರೆ ಮತ್ತೆ ಉಳಿಯೋ ಯಾವ ಪಾಠ ಅಂತ ಕೇಳ್ತಾರೆ. ವಿಶ್ವ ಕಡೆ ಕಾರ್ಯ ಮಾಡ್ತಾರೆ. ಪಾಲಿಕೆ ಕೆಲಸನೂ ಬಸವ ಕಲ್ಯಾಣ ಕೆಲಸನೂ ಕಂಪ್ಯಾರಿಸನ್ ಮಾಡೋಣ. ನಾನು ರೆಡಿ ಇದ್ದೀನಿ. ನಾನು ಪಾಲಿಕೆ ಕೆಲಸ ಬಸವ ಕಲ್ಯಾಣ ಕೆಲಸ ಕಂಪ್ಯಾರಿಸನ್ ಮಾಡೋಣ. ಹೊಟ್ಟೆ ಕಿಚ್ಚಿನ ಮಾತುಗಳು ಸರಿಯಲ್ಲ. ಇದು ಮಾತಾಡ್ತೀನಿ ಸರ್, ಫಿನಿಶ್ ಮಾಡಿ. ಎಸ್ ಐ ಆಮ್ ವಿತ್ ಪೇಪರ್. ನನ್ನ ಕಾಗದಲ್ಲಿ ಪೇಪರ್ ಹೋಮ್ವರ್ಕ್ ಮಾಡಿ ಬಂದಿದ್ದೀನಿ ನಾನು. ಹೋಮ್ವರ್ಕ್ ಪ್ರಕಾರ ಇಷ್ಟು ಹ್ಯೂಜ್ ಅಮೌಂಟು ಯಾಕೆ ಇದರಲ್ಲೂ ಇಲ್ಲ. ಉನ್ನಾದಿ ಇಲ್ಲ, ಬಾಲ್ಕಿ ಇಲ್ಲ, ಅವರಾದಿಲ್ಲ. ಬಾಲ್ಕಿನೇ 0 ಇದೆ. ಸೊ ವಾಟ್ ಇಸ್ ಸಂದೇಶ ಹೋಗ್ತದೆ ಮಾತಾಡ್ತೀನಿ. ನನ್ನ ಲಿಸ್ಟ್ ಇದೆ. KKRD ಫಂಡ್ಸ್ ಯಾರು ಎಷ್ಟು ಕೊಡ್ತಾರೆ, ಎಲ್ಲಿ ಎಷ್ಟು ಆಗ್ತಾ ಇದೆ. ಸೊ ಬಸವ ಕಲ್ಯಾಣ 49 crores, ಇಲ್ಲಿ 50 crores. ಬಾಲ್ಕಿನೇ 0. ಬಾಲ್ಕಿನೇ 0. ಬಸವ ಕಲ್ಯಾಣ 50 crores. ಹೌದು, ಆ ಇಲಾಖೆ ಮೇಲೆ ನಮಗೆ ಫೇತ್ ಅದ. ಆ ಇಲಾಖೆ ಮೇಲೆ ನಮಗೆ ಫೇತ್ ಅದ. ನಾವು ಮಾಡ್ಲತ್ತೀವಿ. ನಾನು ನಿಮಗೆ ಮಾತಾಡ್ಲ. ತಾವು ಬಸವ ಕಲ್ಯಾಣ MLC, ತಾವು 2 ಕೋಟಿ ಅನುದಾನ ಬಂದಿರೋ ಹುಮ್ನಾಬಾದ್ ಕೊಟ್ಟಿರಿ.
ದಯವಿಟ್ಟು ಅಯ್ಯೋ ನೋಡಿ ಮಳೆಯವರೇ, ನನಗೆ ಮಾತಾಡಿ ನೀವು. ನಾನು ನೋಡಿ ಈಗ ಸಭೆ ನನ್ನ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ನೀವೇನ್ ಮಾತಾಡಿದ್ರೆ ಗೌರವದಿಂದ ಶಾಸಕರುಗಳಿದ್ದೀರಿ. ಸರ್ ಬಸವ ಕಲ್ಯಾಣ ರಾಠೋಡ್ ನಿರ್ಮಿತಿ ಕೇಂದ್ರ ಎವ್ರಿ ವರ್ಕ್ ಮಾಡ್ರಿ, ವರ್ಕ್ ವೈಸ್ ಮಾಡ್ರಿ, ನಾವು ರೆಡಿ ಇದ್ದೀವಿ. ಓಕೆ ಓಕೆ ಅಷ್ಟು ನೀಟ್ ಕೆಲಸ ಬಸವ ಕಲ್ಯಾಣ ಮಾಡಿಸ್ಲತ್ತೀವಿ, ಅಷ್ಟು ಲಕ್ಷ ಕೊಟ್ಟು ಮಾಡಿಸ್ಲತ್ತೀವಿ ನಾವು. ಸಿಎಂ ಎಂಕ್ವೈರಿ ಮಾಡಿಸ್ತೀವಿ ಸರ್. ಸಿಎಂ ವಿಶ್ವಾಸ ಎಂತ ಅಧಿಕಾರಿ ಅಂತ ನಿಮ್ಗೆ ಗೊತ್ತಾ? ಅಲ್ಲ ನೋಡಿ ಸರ್, ತಪ್ಪು ಸಂದೇಶ ಹೋಗ್ಬಾರ್ದು. ಇದು ಕೆಡಿಪಿ ಸಭೆ, ಇದು ತಪ್ಪು ಸಂದೇಶ ಹೋಗ್ಬಾರ್ದು. ಯಾವ ಕೆಲಸ ಹಾಳಾಗ್ಯದ ಪರ್ಟಿಕ್ಯುಲರ್ ಹೇಳಿ ನೋಡೋಣ. ಈ ಕೆಲಸ ಹಾಳಾಗ್ಯದ, ಇದು 90% ಮಾಡ್ಯಾರ ಅಂತ ಹೇಳಿ, 50% ಅಲ್ಲ, ಈ ಕೆಲಸ 100% ಆಗಬೇಕಾಗಿತ್ತು. 90% ಯಾವ್ದಾಗ್ಯದ ಒಂದು ಹೇಳಿ. ನಾನು ಅವ್ರು ಹೇಳಿ ಅವ್ರ ಮುಗೇನೆ ಮಾತಾಡಿ. ಸರ್ ಲೆಟ್ ಮಿ ಫಿನಿಶ್. ಹೇಳಿ ನೋಡಿ, ಪಾಲ್ಕಿ 0, ನಿಮ್ಮದು ಕೇಂದ್ರ 0. ಆಕ್ಷನ್ ಸ್ಪೀಕ್ಸ್. ಇದು ಸಂದೇಶ ಬೇಕಿಲ್ಲ. ಪಾಲ್ಕಿ 0 ಅಂದ್ರೆ ಗೊತ್ತಾಯ್ತು ನಮ್ಗೆ. ಜಿಲ್ಲಾಧಿಕಾರಿಗಳ ಮೇಲೆ ನಮ್ಗೆ ವಿಶ್ವಾಸ ಅದ, ನಮ್ಮ ಅಧಿಕಾರಿಗಳ ಮೇಲೆ ನಮ್ಗೆ ವಿಶ್ವಾಸ ಅದ. ಇನ್ನ ಇದಕ್ಕೆ ಹೆಚ್ಚಿಗೆ ಬಜೆಟ್ ಕೊಡ್ತೀನಿ ನಾನು. ಬೀದರ್ ನಿರ್ಮಿತಿ ಕೇಂದ್ರಕ್ಕೆ ನೆಕ್ಸ್ಟ್ ಟೈಮ್ ಇದಕ್ಕೆ ಹೆಚ್ಚಿಗೆ ಆಗ್ತದೆ, ನಮ್ಮದು ಕಡಿಮೆ ಆಗಲ್ಲ. ಬೀದರ್ 7 crores 43 lakhs. ಹುಮ್ನಾಬಾದ್ 9 crores 6 lakhs. ಇವ್ರು ಹೇಳಂಗೆ ಯಾವ ಅಧಿಕಾರಿಗಳು ಏನು ಮಾಡ್ಲತ್ತಿಲ್ಲ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಲತ್ತಾರ ಸರ್. ಇನ್ಕ್ಲೂಡಿಂಗ್ PWD, PRE, DCCO ಬ್ಯೂಟಿಫುಲ್ ಕೆಲಸ ಮಾಡ್ಲತ್ತಾರ. ಎಲ್ಲಿ ಕಟ್ಟಮಟ್ಟು ನಡೆದಿಲ್ಲ. ಸುಮ್ಮನೆ ನಾವು ಯಾರಿಗೂ ಪಟ್ಟು ಮಾಡಬಾರ್ದು, ಸರಿಯಲ್ಲ. ಲ್ಯಾಂಡ್ ಆರ್ಮಿ ಇರ್ಬೋದು, ಇವೆಲ್ಲ ನಿರ್ಮಾಣ ಮಾಡಿದಂಥದ್ದು ಹಿಂದಿನ ಅಧಿಕಾರಿಗಳಿಗೂ ಅವ್ರದೇ ಆದಂತ ರೆಸ್ಪಾನ್ಸಿಬಲ್ ಇದೆ ಸರ್. ನೀವು ಸ್ವಲ್ಪ ನಿಮ್ದು ಮೈಕ್ ಬಂದ್ ಮಾಡಿ. ಸರ್, ನಮ್ಮ ವಿಧಾನಸಭಾ ಸ್ಪೀಕರ್ ಬಂದ್ ಮಾಡ್ತಾ ಹಾಕೊಂಡ್ ನಿಮ್ಮಲ್ಲಿ ಇಕ್ಕೋರಿ ಅಂತ ಏನ್ರಿ ಅದೊಂದು ಮಾಡ್ರಿ. ಈಗ ನಿರ್ಮಿತಿ ಕೇಂದ್ರ ನೀವು ಹೇಳಿದ ಹಾಗೆ ಉದ್ದೇಶ ಏನಿದೆ? ನಿರ್ಮಿತಿ ಕೇಂದ್ರದ್ದು 4G ಎಕ್ಸೆಂಪ್ಷನ್ ಇದೆ.